ನಮಸ್ತೆ ಎಲ್ಲರಿಗೂ. ನಾನು ಡಾಕ್ಟರ್ ಪೂಜಾ ಕೃಷ್ಣಪ್ಪ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್. ನಮ್ಮ ಹತ್ರ ಮೋಸ್ಟ್ ಆಫ್ ದ ಟೈಮ್ಸ್ ಪೇಷಂಟ್ಸ್ ಏನಕ್ಕೆ ಬರ್ತಾರೆ ಅಂತಂದ್ರೆ ಹುಳಿ ತೇಗು, ಎದೆ ಒತ್ತುತ್ತೆ, ಹೊಟ್ಟೆ ಉಬ್ರ ಅಂದಂಗೆ ಅನ್ಸುತ್ತೆ, ಹೊಟ್ಟೆ ನೋವಾಗುತ್ತೆ, ಅಜೀರ್ಣ ಆಗುತ್ತೆ ಅಂತ ತುಂಬಾ ಜನ ನಮ್ಮ ಹತ್ರ ಬರ್ತಾರೆ. ಇದಕ್ ಮೇನ್ ರೀಸನ್ ಏನಂದ್ರೆ GERD ಅಂತ ಅಂತೀವಿ. GERD ಅಂದ್ರೆ ಗ್ಯಾಸ್ಟ್ರೋಇಂಟೆಸ್ಟೈನಲ್ ರಿಫ್ಲೆಕ್ಸ್ ಡಿಸೀಸ್. ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಹೊಟ್ಟೆನಲ್ಲಿ ಆಸಿಡ್ ಅಂಶ ಪ್ರೊಡಕ್ಷನ್ ಜಾಸ್ತಿ ಆದಾಗ ಅದು ಹೊಟ್ಟೆ ನೋವು, ಹೊಟ್ಟೆ ಉಬ್ರ ಅದೆಲ್ಲ ಕಾಸ್ ಮಾಡುತ್ತೆ. ಅದ್ರ ಜೊತೆ ಆ ಆಸಿಡ್ ಅನ್ನನಾಳಕ್ಕೆ ಹೋದಾಗ ಅದೇ ಎದೆ ನೋವು, ಎದೆ ಉರಿ, ಎದೆ ಒದ್ದಂಗೆ ಆಗೋದು, ಆ ರೀತಿ ಸಿಂಪ್ಟಮ್ಸ್ ಕಾಸ್ ಮಾಡುತ್ತೆ. ಇದಕ್ಕೆ ನಾವ್ ಹೆಂಗ್ ಕಂಡುಹಿಡಿಬೇಕು ಅಂತಂದ್ರೆ ಮೇನ್ ಎಂಡೋಸ್ಕೋಪಿ ಮಾಡಿ ನೋಡಿದಾಗ ನಮಗೆ ಏನ್ ತೊಂದರೆ ಇದೆ ಅಂತ ಗೊತ್ತಾಗುತ್ತೆ. ಅನ್ನನಾಳ, ಹೊಟ್ಟೆ ಜಾಯಿನ್ ಆಗೋ ಜಾಗದಲ್ಲಿ ಅದೇನಾದ್ರು ಲೂಸ್ ಇದೆಯಾ, ಹೊಟ್ಟೆನಲ್ಲಿ ಹುಣ್ಣಿದೆಯಾ, ಹೊಟ್ಟೆನಲ್ಲಿ ಏನಾದ್ರು H. ಪೈಲೋರಿ ಇನ್ಫೆಕ್ಷನ್ ಇದೆಯಾ ಅಥವಾ ಗ್ಯಾಸ್ಟ್ರೈಟಿಸ್ ಮಾತ್ರ ಇದೆಯಾ ಏನು ಅಂತ ಗೊತ್ತಾಗ್ಲಿಕ್ಕೆ ನಾವ್ ಎಂಡೋಸ್ಕೋಪಿ ಮಾಡಿದಾಗ ಗೊತ್ತಾಗುತ್ತೆ. ಎಂಡೋಸ್ಕೋಪಿ ಮಾಡಿದ ನಂತರ ನಾವ್ ಅದಕ್ಕೆ ಟ್ರೀಟ್ಮೆಂಟ್ ಅದಕ್ಕೆ ತಕ್ಕಂಗೆ ಕೊಡ್ಬೋದು. ಇದಕ್ಕೆ ಮೇನ್ ಟ್ರೀಟ್ಮೆಂಟ್ ಏನಂದ್ರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡ್ಕೋಬೇಕು. ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಹೇಗೆ ಅಂತಂದ್ರೆ ತುಂಬಾ ಮಸಾಲೆ ಇರೋ ಪದಾರ್ಥಗಳನ್ನ ಅವಾಯ್ಡ್ ಮಾಡಬೇಕು. ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ನಿಂಬೆ, ಮೂಸಂಬಿ ಅಂತ ಹಣ್ಣುಗಳನ್ನ ಅವಾಯ್ಡ್ ಮಾಡಬೇಕು. ಹಾಲು, ಕಾಫಿ, ಟೀ ಆದಷ್ಟು ಅವಾಯ್ಡ್ ಮಾಡೋದು ಬೆಟರ್. ಕಾಲಿಫ್ಲವರು ಮತ್ತೆ ಕ್ಯಾಬೇಜು ಇವೆಲ್ಲ ಬ್ಲೋಟಿಂಗ್ ಕಾಸ್ ಮಾಡುತ್ತೆ. ಅದನ್ನು ಆದಷ್ಟು ಕಮ್ಮಿ ಮಾಡೋದ್ರಿಂದ ನಿಮ್ ಸಿಂಪ್ಟಮ್ಸ್ ಬೆಟರ್ ಆಗುತ್ತೆ. ಬೇರೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಏನ್ ಮಾಡ್ಬೋದು ಅಂದ್ರೆ ಎಡಬದಿಗೆ ತಿರುಗಿ ಮಲಗಿದಾಗ ರಿಫ್ಲೆಕ್ಸ್ ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ. ನೇರವಾಗಿ ಮಲಗ್ಬೋದು, ಆದ್ರೆ ಸ್ವಲ್ಪ ಹೆಡ್ ಅಂಡ್ ಎಲಿವೇಶನ್ ಮಾಡಿ ಮಲಗಬೇಕಾಗುತ್ತೆ. ಅದ್ರ ಜೊತೆ ಅದಕ್ಕೆ ತಕ್ಕಂಗೆ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ನಾವು ಪ್ರಿಸ್ಕ್ರೈಬ್ ಮಾಡಿದ ಮೆಡಿಸಿನ್ಸ್ ಇಂದ ನಿಮಗೆ ಸಿಂಪ್ಟಮ್ಸ್ ರಿಲೀಫ್ ಸಿಗುತ್ತೆ. ಈ ರೀತಿ ಯಾವುದೇ ಸಮಸ್ಯೆಗಳು ನಿಮಗಿದ್ರು ನಮ್ಮನ್ನು ಕನ್ಸಲ್ಟ್ ಮಾಡಿ. ಥ್ಯಾಂಕ್ ಯು.